ಹಾಯ್ ಫ್ರೆಂಡ್ಸ್, ಏನಿದು ಇಷ್ಟೊಂದು ಗಲೀಜಾಗಿರುವಂಥ ವೀಡಿಯೋನ ಅಪ್ಲೋಡ್ ಮಾಡಿದ್ದಾರೆ ಅಂದ್ಕೊಳ್ತಾ ಇದ್ದೀರಾ. ಸೊ ಹೌದು, ಎಲ್ಲ ನಮ್ಮ ಕಿಚನ್ ಪ್ರಿಯರಿಗೋಸ್ಕರ ಈ ವಿಡಿಯೋನ ಮಾಡಿರೋದು. ಸೊ ನೋಡ್ತಾ ಇರ್ಬೋದು, ಯಾವುದೇ ಬಟ್ಟೆ ಇಲ್ಲ, ಬ್ರಷ್ ಇಲ್ಲ, ಯಾವುದೇ ಒಂದು ಪ್ರೆಷರ್ ಹಾಕದೇನೆ ಈ ಥರ ನಾನು ಕ್ಲೀನ್ ಮಾಡ್ತಾ ಇರೋದು. ಇದಕ್ಕೆ ಯಾವ ಲಿಕ್ವಿಡನ್ನು ನಾನು ಯೂಸ್ ಮಾಡಿದ್ದೇನೆ ಅಂತ ನಿಮಗೆ ಇವಾಗ ನಾನು ಹೇಳ್ತೇನೆ. ಸೊ ಅದಕ್ಕೂ ಮೊದಲು ಈ ವಿಡಿಯೋನ ನೋಡಿ ಇದರಲ್ಲಿ ಏನು ಚೇಂಜಸ್ ಆಗ್ತಾಯಿದೆ ಅಂತ ನಿಮಗೂ ಕೂಡ ಗೊತ್ತಾಗಲಿ ಅಂತ ನಾನು ಈ ವಿಡಿಯೋನ ಹಾಕಿದ್ದೇನೆ. ಸೊ ನೋಡ್ತಾ ಇರ್ಬೋದು, ಎಣ್ಣೆ ಕಲೆಗಳು, ಎಣ್ಣೆ ಜಿಡ್ಡು ಸಿಕ್ಕಾಪಟ್ಟೆ ಹಿಡಿದ್ಬಿಟ್ಟಿರುತ್ತೆ. ಸೊ ಅದನ್ನು ಈ ಥರ ಸ್ವಲ್ಪ ಕೈಯಿಂದ ನಾವು ಒರೆಸ್ಬಿಟ್ಟು, ಹಾಗೆ ಟೈಲ್ಸ್ ಕ್ಲೀನಿಂಗ್ ಆಗಿರ್ಬೋದು, ಹಾಗೆಯೇ ಸಿಂಕಲ್ಲಿರುವಂಥ ನಲ್ಲಿ ತುಂಬಾ ಕೊಳೆ ಕಟ್ಕೊಂಡಿರುತ್ತೆ, ಅದಕ್ಕೂ ಆಗಿರ್ಬೋದು. ಹಾಗೆ ಫೈನಲ್ಲಿ ನಮಗೆ ಫ್ರಿಡ್ಜ್ ಅಂತೂ ಸಿಕ್ಕಾಪಟ್ಟೆ ಕ್ಲೀನ್ ಮಾಡೋದು ಆಗಿರುತ್ತೆ. ಯಾಕಂದರೆ ಇದರಲ್ಲಿ ಅಡುಗೆ ಇಡೋದ್ರಿಂದ ಸ್ವಲ್ಪ ಜಿಡ್ಡಿನ ಅಂಶ ಏನಾದರೂ ಇದರಲ್ಲಿ ಈ ಥರ ಸೇರಿಕೊಂಡಿರುತ್ತೆ. ಸೊ ಅದನ್ನು ಉಜ್ಜೋಕ್ಕೂ ಆಗಲ್ಲ, ತಿಕ್ಕೋಕ್ಕೂ ಆಗಲ್ಲ, ತುಂಬ ಕಷ್ಟ ಅನಿಸುತ್ತೆ. ಸೊ ಈ ಥರ ಇದ್ದಾಗ ಈ ಥರ ಎಲ್ಲ ಮೇಲ್ಗಡೆ ಇರುವಂಥ ಐಟಮ್ಸ್ಗಳನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ನೋಡಿ, ಇಲ್ಲಿ ಎಷ್ಟೊಂದು ಕಪ್ಪಗಾಗ್ಬಿಟ್ಟಿದೆ. ಇದು ಕೈಯಿಂದ ಈ ಥರ ಮಾಡಿದರೆ ಹೋಗಲ್ಲ. ಸೊ ಇದಕ್ಕೆ ನಾನು ಬಳಸ್ತಾ ಇರೋವಂಥ ಈ ಪ್ರಾಡಕ್ಟನ್ನು ನಿಮಗೂ ಕೂಡ ಶೇರ್ ಮಾಡ್ತೀನಿ. ಹಾಗೆಯೇ ಈ ವಿಡಿಯೋನ ನೋಡಿದ್ರೆ ನಿಮಗೆಲ್ಲ ಈ ಪ್ರಾಡಕ್ಟ್ ಇಷ್ಟ ಆಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ, ಎಷ್ಟೊಂದು ಈಸಿಯಾಗಿ ನಾವು ಈ ಎಲ್ಲ ಕಲೆಗಳನ್ನ ತೆಗಿಬೋದು. ಸೊ ನೋಡ್ತಾ ಇದ್ದೀರಲ್ವ, ಎಷ್ಟೊಂದು ಚೆನ್ನಾಗಿದೆ ಪ್ರಾಡಕ್ಟ್ ಅಂತ. ಸೊ ಬರೀ ಪ್ರಾಡಕ್ಟನ್ನು ನಿಮಗೆ ನಾನು ಶೇರ್ ಮಾಡಿದರೆ ನಿಮಗೆ ಅದರ ರಿವ್ಯೂ ಗೊತ್ತಾಗೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಆಲ್ ಕಿಚನ್ ಕ್ಲೀನಿಂಗನ್ನು ನಿಮಗೆ ಅಪ್ಲೋಡ್ ಮಾಡ್ತಾ ಇರೋದು. ಅಂದರೆ ಪ್ರತಿಯೊಂದಕ್ಕೂ ಇದು ಹೇಗೆ ಯೂಸ್ ಆಗುತ್ತೆ ಅನ್ನೋದನ್ನು ನಾನು ಲೈವ್ ಆಗಿ ನಿಮಗೆ ವಿಡಿಯೋನ ಮಾಡಿದ್ದೀನಿ. ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ಶ್ರಾವಣ ಮಾಸ ಆಗಿರೋದ್ರಿಂದ ಮನೆ ಕ್ಲೀನ್ ಮಾಡೋರಿಗೆ ತುಂಬ ಯೂಸ್ ಆಗುತ್ತೆ. ಹಾಗೆಯೇ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ ಹೆಣ್ಮಕ್ಳು. ಸೊ ಮನೆ ಕ್ಲೀನ್ ಮಾಡೋ ಎಲ್ಲ ಹೆಣ್ಮಕ್ಳಿಗೂ ಈ ಪ್ರಾಡಕ್ಟು ತುಂಬಾ ಬೆಸ್ಟ್ ಅಂತ ಹೇಳ್ಬೋದು. ಮನೆಯೆಲ್ಲ ಉಜ್ಜಿ ಕೈಯೆಲ್ಲ ಹೋಗ್ಬಿಟ್ಟಿರುತ್ತೆ. ಸೊ ಈ ಥರ ಸ್ಪ್ರೇ ಮಾಡಿಬಿಟ್ಟು ಇಷ್ಟು ನಾವು ಒಂದ್ಸರಿ ಈ ಥರ ಬಟ್ಟೆಯಿಂದ ನೀಟಾಗಿ ಒರೆಸ್ಬಿಟ್ರೆ ಇದು ತುಂಬ ನೀಟಾಗಿ ಕ್ಲೀನಾಗಿ ಬಿಡುತ್ತೆ. ನೆಕ್ಸ್ಟಲ್ಲಿ ಒಂದು ಸರಿ ಕ್ಲೀನ್ ನೀರಲ್ಲಿ ಬಟ್ಟೆನ ಎದ್ಬಿಟ್ಟು ಫೈನಲ್ಲಿಗೆ ಒಂದು ಸರಿ ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ರೆ ಸಾಕು. ಇದೆಲ್ಲ ಏನು ಸ್ಮೆಲ್ ಅದಿದ್ದರೆ ಎಲ್ಲನೂ ಕೂಡ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ. ಹಾಗೆ ಈ ಪ್ರಾಡಕ್ಟು ಸಖತ್ ಸ್ಮೆಲ್ ಇದೆ, ತುಂಬಾ ಇಷ್ಟ ಆಯಿತು ಕೂಡ ನಮಗೆ. ಚೆನ್ನಾಗಿದೆ ಈ ಪ್ರಾಡಕ್ಟು. ಹಾಗೆಯೇ ಫೈನಲ್ಲಾಗಿ ಯಾವ್ಯಾವ ಕೆಲಸಕ್ಕೆ ಇದು ಯೂಸ್ ಆಗುತ್ತೆ ಅಂತ ನೋಡಿದ್ರಿ ಅಲ್ವಾ. ಸೊ ನೀವು ಕೂಡ ಬೈ ಮಾಡ್ತೀರಿ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಸೊ ನಿಮಗೂ ಈ ಪ್ರಾಡಕ್ಟ್ ಇಷ್ಟ ಆದರೆ ಬೆಸ್ಟ್ ಪ್ರಾಡಕ್ಟ್ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ನಾನು ಹಾಕಿರುವಂಥ ಲಿಂಕಿಂದ ಹೋಗಿಬಿಟ್ಟು ಈ ಪ್ರಾಡಕ್ಟನ್ನು ನೀವು ಬೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಪ್ರಾಡಕ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಬೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಮತ್ತೆ ನಿಮಗೇನಾದರೂ ಕನ್ಫ್ಯೂಷನ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಹೋಗಿ ಚೆಕ್ ಮಾಡಿ ಫ್ರೆಂಡ್ಸ್.